ಮುಟ್ಟಿದ್ವಿ ಫಜೀರ್ ಗಾಡಿಗೆ ವೆಲ್ಕಮ್ ಮಾಡ್ತಿದ್ದಾರೆ ಚಿಕ್ಕಮ್ಮ. ಸತ್ತನೆ ಸರಿ ಇಲ್ಲ. ನಾನು ಅದೇ ಹೇಳಿದಲ್ಲ ಹಿಂಗ ಜಾಸ್ತಿ ಸಿಗದಲ್ಲ ಅಂತ. ನೀವು ಜನ ಇಷ್ಟು ಬಂದಿದ್ದೀರಾ, ತಿಂಡಿ ಮಾತ್ರ ಇಷ್ಟು ತಂದಿದ್ದೀರಾ, ಇದು ತುಂಬಲೇ ಇಲ್ಲ. ನಮ್ಗೆ ತುಂಬಾ ಬೇಸರ ಆಗ್ತದೆ. ಇದು ಮಾತ್ರ ಬರ್ಲೇಬೇಕು. ಇವ್ರು ಒಳಗಡೆ ಕೆಲಸ ಮಾಡ್ತಿದ್ರು, ಈಗ ಫ್ರೀ ಆಗಿದ್ದಾರೆ, ಅದಕ್ಕೆ ತಿಂಡಿ ತಿಂತ ಕೂತ್ಕೊಂಡಿದ್ರು. ಬಾತ್ರೂಮ್ 2 ಸಹ ಫುಲ್ ಆಗಿದೆ. ಎಲ್ಲಿ ಸ್ನಾನ ಮಾಡುದು, ಹೊರಗಡೆ ಮಾಡುದಾ? ಎಷ್ಟು ಕಡ್ಡಿ ಇದ್ದಾನೆ. ಜಾಬ್ಸ್ ಇದಕ್ಕೆ ಉಪ್ಪು ಪಪ್ಪ ಏನು ಹಾಕಿ ಮಾಡು. ವೆಲ್ಕಮ್ ಟು ಮೈ ಲಾಗ್ಸ್. ನಾವು ಮಂಗಳೂರಿನಲ್ಲಿರುವ ಪಜೀರ್ ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಫಸ್ಟ್ ಟೈಮ್ ಆಂಟಿಯವರು ಪಜೀರ್ಗೆ ಹೋಗ್ತಾ ಇದ್ದೇನೆ. ನೋಡುವ ಹೇಗಿದೆ ಊರೆಲ್ಲ ಅಂತ. ಫೈನಲಿ ರೀಚ್ ಆದ್ವಿ. ಅವರೆಲ್ಲ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಇಲ್ಲಿ ಸ್ಟಾರ್ಟ್ ಆಯ್ತು. ನಾವು ಮುಟ್ಟಿದ ಹೇಳ್ಬೇಕಲ್ಲ. ಮುಟ್ಟಿದ್ವಿ ಫಜೀರ್ ಗಾಡಿಗೆ ವೆಲ್ಕಮ್ ಮಾಡ್ತಿದ್ದಾರೆ ಚಿಕ್ಕಮ್ಮ. ಹೌದು ಹೌದು, ಈಗ ಇದ್ರೇನೆ ಚಂದ. ಮೆಲ್ಲ ಬಾ ಜಾಗ್ತೆ. ಅರ್ಧ ದಾರಿವರೆಗೂ ಬಂದತ್ತೆ, ಕಾರ್ಕಿನ ಮುಂದೆ ಬಂದತ್ತೆ. ನಾವೀಗ ಅದೇ ಹೇಳ್ತಿದ್ದು. ಈಗ ಮಾತಾಡಿ ಹೋಗಿದಷ್ಟೇ. ಜಿಮ್ಮಿ ಇಲ್ಲಿ ಕಟ್ಟನ, ಸಾಮಿನ ಇಲ್ಲಿ ಕಟ್ಟನ, ಜೂಲಿನ ಅಲ್ಲಿ ಕಟ್ಟನ, ಈ ಗಂಡನಾಯಿ ಬರ್ತಿದಾವಲ್ಲ ರಗಳೆ ಅದಕ್ಕೆ ನಾವು ಇಲ್ಲಿ ಒಳಗೆ ಕಟ್ಕೊಂಡದ ಅವಳಿಗೆ ಮಣ್ಣಿಂದ. ಆದ್ರೂ ಹೋಗಿ ಬರ್ತಿದ್ದಾರೆ ಹಾಗೆ. ನೆಂಟ್ರು ಬರಾಗ ಹೂವಿತ್ತು. ಸತ್ತನೆ ಸರಿ ಇಲ್ಲ. 2 ಸೈಡ್ ಉಂಟು. ಮಂಗಳೂರಿಗೆ ಹಿಂಗೆ ಕಿಲೋಮೀಟರ್ ರೋಡ್ ಅಂತೆ. ಇದು 4 ಕಿಲೋಮೀಟರ್. ಸೆಸಪ್ಪಗೆ ಅಲ್ಲಿ ಸಿಕ್ಕಲ್ಲೇನೆ, ಇದು ಸಿಕ್ಕಲ್ಲ. ಅಟ್ಟೆ ಇಡೋದು. ನಾನು ಅದೇ ಹೇಳಿದಲ್ಲ ಹಿಂಗ ಜಾರ್ಸದ್ ಸಿಗದಲ್ಲ ಅಂತ. ಹಿಂಗ ಪ್ಲೇಟ್ ಮುಗ್ಸೋದು ಶಿವಮೊಗ್ಗ ಎಲ್ಲ ಉಂಟ, ಆ ತರದ್ ಸಿಗದು. ಹಿಂದಿ ನೋವು ಶುರುವಾಗಿದೆ. ಆಯ್ತಾ ಅಡಿಗೆಲ್ಲ ಆಯ್ತಾ? ಅಡಿಗೆಲ್ಲ ಆಗಿದೆ. ಇದು ನೋಡಿ ನಮ್ಮ ತಿಂಡಿ. ನೀವು ಜನ ಇಷ್ಟು ಬಂದಿದ್ದೀರಾ, ತಿಂಡಿ ಮಾತ್ರ ಇಷ್ಟು ತಂದಿದ್ದೀರಾ, ಇದು ತುಂಬಲೇ ಇಲ್ಲ. ನಮ್ಗೆ ತುಂಬಾ ಬೇಸರ ಆಗ್ತದೆ. ಇದು ಮಾತ್ರ ಬರ್ಲೇಬೇಕು. ನೆಕ್ಸ್ಟ್ ಟೈಮ್ ಮಾತ್ರ ತುಂಬಾ ಮಾಡೋಣ ಆಯ್ತಾ? ನೆಕ್ಸ್ಟ್ ಟೈಮ್ ಬಂದಾಗ ತುಂಬಾ. ನೀವು ಹೇಳಿದ್ರು ನಾವು ತಿಂಡಿ ಜಾಸ್ತಿ ತಂದಿಲ್ಲ ಅಂದ್ರೆ ಆಗ್ತದಾ? ನಿಮ್ದು ಬ್ಯಾಗ್ ಅನ್ನ ಹಾಕ್ತೀನಿ ಯೂಟ್ಯೂಬ್ ಅಲ್ಲಿ. ಚಲ್ ಮಾಡಿದ್ದೀರಾ? ಬಂಗುಡೆ ಮೀನ್ ಸಾರು, ಬಂಗುಡೆ ಮೀನ್ ಫ್ರೈ. ಮತ್ತೆ ಮೊನ್ನೆ ಅಮ್ಮನ ಸಿಟ್ಟು ಮಾಡಿದ್ರಂತೆ. ನೋಡ ಇಲ್ಲಿ ಏನಾ ನಿಂಗೆ ನನ್ಗೆ ಬೈತಿ, ನೀನು ಜೋಕ್ ಮಾಡ್ತೀಯಾ? ಏಯ್ ಜೂಲಿ ನೋಡಿ ಇಲ್ಲಿ. ಕುರಿ ತಲೆ ಮಾಂಸ. ಜೋರ್ ಹೇಳಿ. ಗೈಸ್, ಇವತ್ತು ನಮ್ಮ ಮನೇಲಿ ಕುರಿ ತಲೆ ಮಾಂಸ, ತಲೆ ಮಾಂಸ. ನೋಡಿ ಅದನ್ನ ಯಾವ ತರ ರೆಡಿ ಮಾಡ್ತಾ ಇದ್ದಾರೆ. ಅದು ಒಂದೊಂದು ಪೀಸಲ್ಲಿ ಬ್ಲ್ಯಾಕ್ ಬಂದಿದಲ್ಲ, ಅದು ಹೇಗೆ ಬ್ಲ್ಯಾಕ್ ಬಂದಿದ್ದು? ನಾನು ಹೇಳ್ತಿದ್ದೆ, ಒಂದು ಕುರಿ ಕಪ್ಪಲ್, ಕುರಿಗಳೆಲ್ಲ ಕಪ್ಪಲ್ವಾ? ಮತ್ತೆ ಅದೇ ಹೇಳಿ, ಕಪ್ಪು ಕುರಿ ರೋಮ ಇದೆ, ಅದರಿಂದ ಅದನ್ನ ಸುಟ್ಟಿರುವ ಕಾರಣ ಅದು ಕಪ್ಪಾಗಿದೆ. ಹೌದಾ? ಅದನ್ನೇ ಕೇಳಿದ್ದು. ಅದಿನ್ನು ಯಾವಾಗ ಮಟನ್ಗೆ ಏನೇನು ಪ್ರಿಪೇರ್ ಮಾಡ್ತೀರಾ? ಅಲ್ಲ, ಮಟನ್ ಬಿಳಿ ಆಗುದಲ್ಲ, ಮಟನ್ಗೆ ಕಪ್ಪೇರೋದು ಬಿಳಿ ಆಗುತ್ತೆ. ಅದಕ್ಕೋಸ್ಕರ ಅಲ್ಲ. ಈಗ ಅದು ಫುಲ್ ಕ್ಲೀನ್ ಮಾಡಿದ್ರೆ, ಅದು ಕ್ಲೀನ್ ಮಾಡ್ಲಿಕ್ಕಿಲ್ಲ, ಹಾಗೆ ಕಟ್ ಮಾಡಿ ತಿನ್ನೋದಾ? ಬೇಯಿಸಿ. ಇದ್ರಲ್ಲಿ ಎಷ್ಟಿದೆ? ಎಷ್ಟು ಕೆಜಿ ಇದೆ? 2 kg. ಇಲ್ಲೆಲ್ಲ ಸಿಗಲ್ಲ, ಫುಲ್ ಕಾಸ್ಟ್ಲಿ ಇದೆ. ಏನ ಗುರ್ರ ಅಂತ ಹೇಳ್ತೀಯ? ಅದಕ್ಕೆ ಅದನ್ನೆಲ್ಲ ಈಕೆ ಹೇಳ್ಬೇಕು. ಈಗ 3 ಲೋಟ ಹಾಕಿ ಮಾಡೇನೆ, ಪುನಃ ಸಾಕಾದ್ರೆ ಸ್ವಲ್ಪ ಇಡೋಣ ಅಂತ. ಅಂದ್ರೆ ಇದು ಸೇವ್ ಉಂಟು, ಇಡ್ಲಿ ಉಂಟು, ಕೋಳಿ ರೊಟ್ಟಿ ಉಂಟು. ಇವರು ನನ್ನದು ಅಮ್ಮಂದು ಲಾಸ್ಟ್ ತಮ್ಮ. ಇವ್ರ ಹೆಸರು ಮಹೇಶ್ ಅಂತ ಹೇಳಿ. ಇವ್ರದ್ದು ಊರು ಚಿಕ್ಕಮಂಗ್ಳೂರು. ಇವತ್ತು ಇವರದ್ದು ಅಕ್ಕಂದು ಮನೆಗೆ ಬಂದಿದ್ದಾರೆ. ಅದು ಎಲ್ಲಿರೋದು?
ಪಜೀರಲ್ಲಿ ಇರುದು. ಹಾಗಾಗಿ ನಾವೆಲ್ಲ ಒಟ್ಟಿಗೆ ಒಂದು ಮನೆಯಲ್ಲಿ ಸೇರಿದ್ದೀವಿ. ಸೊ ಇವರು ಲಾಸ್ಟ್ ಮಾವ, ಮಹೇಶ್ ಮಾವ, ನನಗೆ ಮಾವ ಆಗಬೇಕು. ಇವರು ನಮ್ಮ ಮಾವಂದು ಹೆಂಡತಿ, ಇವರು ನಮ್ಗೆ ಅತ್ತೆ ಆಗ್ಬೇಕು. ರೀಸೆಂಟ್ ಆಗಿ ಮ್ಯಾರೇಜ್ ಆಗಿದ್ದಾರೆ. ಎಷ್ಟು ತಿಂಗಳಾಯ್ತು? ಒಂದ್ 3 ತಿಂಗಳಾಯ್ತು ಮದ್ವೆ ಆಗಿ. ನೋಡಿ ಇವರೇ ಅತ್ತೆ. ಇವರದು ಊರು ಕಾಪು. ಇವರು ನನ್ನ ಅಮ್ಮಂದು ತಂಗಿದು ಹಸ್ಬೆಂಡ್. ಹಾಗಾಗಿ ಇವರು ನಮ್ಗೆ ಚಿಕ್ಕಪ್ಪ ಆಗ್ಬೇಕು. ಒಳಗಡೆ ಅಡಿಗೆ ಮಾಡ್ತಾ ಇದ್ರು, ಈಗ ಸ್ವಲ್ಪ ಫ್ರೀ ಆಗಿದ್ದಾರೆ ನೋಡಿ. ಮಹೇಶ್ ಮಾವ ಇವ್ರದ್ದು ಚಿಕ್ಕಮಂಗ್ಳೂರು. ಇವರು ಕೂಡ ನನ್ಗೆ ಅಮ್ಮನ್ಗೆ ತಮ್ಮ ಆಗ್ಬೇಕು. ಇವರು ಒಳಗಡೆ ಕೆಲಸ ಮಾಡ್ತಿದ್ರು, ಈಗ ಫ್ರೀ ಆಗಿದ್ದಾರೆ. ಅದಕ್ಕೆ ತಿಂಡಿ ತಿಂತ ಕೂತ್ಕೊಂಡಿದ್ದಾರೆ. ಇಲ್ಲೆಲ್ಲ ಮೀಟಿಂಗ್ ಆಗ್ತಾ ಉಂಟು. ಇವರು ಅಮ್ಮಂದು ತಂಗಿ ಆಗ್ಬೇಕು. ಏನೋ ಡೀಪ್ ಆಗಿ ಡಿಸ್ಕಷನ್ ಮಾಡ್ತಿದ್ದಾರೆ ಇವರು. ಹಾಗಾಗಿ ಹೊಡಿತಾ ಇದ್ದೀವಿ, ಅದಕ್ಕೋಸ್ಕರ ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸ್ಥಾನ ಆಗಿಲ್ಲ ಅಂದ್ರೆ ಡೀಪ್ ಆಗಿ ಡಿಸ್ಕಷನ್ ಮಾಡೋದು ಎಂತ ಇದೆ? ಬಾತ್ರೂಮ್ 2 ಸಹ ಫುಲ್ ಆಗಿದೆ. ಎಲ್ಲಿ ಸ್ನಾನ ಮಾಡುದು? ಹೊರಗಡೆ ಮಾಡುದಾ? ಓ ಹಾಗೆ. ಇವರು ನನ್ನ ಅಮ್ಮ, ಇವ್ರು ನನ್ನ ಮಾಮ, ಇವರು ನನ್ನ ಮಾವ. ಅದೇ ಮೊನ್ನೆ ರೀಸೆಂಟ್ ಆಗಿ ಮದ್ವೆ ಆಗಿದೆ ಅಂತ ಹೇಳಿದ್ನಲ್ಲ, 3 ತಿಂಗಳಾಯ್ತು ಮದ್ವೆ ಆಗಿ. ಇವರು ಪಕ್ಕದವರಲ್ಲ, ಇವ್ರು ಚಿಕ್ಕಪ್ಪ. ನನ್ನ ಅಕ್ಕಂದು ಮಗ ನೋಡಿ ಎಷ್ಟು ಕಡ್ಡಿ ಇದ್ದಾನೆ. ಅವನಿಗೆ ಸಿಟ್ಟು ಬಂತು ದಪ್ಪ ಇಲ್ಲ ಅಂತ ಹೇಳಿದಕ್ಕೆ. ನನ್ಗೆ ತಮ್ಮ ಆಗ್ಬೇಕು. ಇವನು ಲಾಸ್ಟ್ ತಮ್ಮ, 2ನೇ ತಮ್ಮ ರಾಕೇಶ್ ಅಂತ ಹೇಳಿ. ಇವನ ಅಕ್ಕನ ಮಗ ಯಂಶ್ ಅಂತ ಹೇಳಿ. ಹಾಯ್ ಮಾಡು ಬಾಬು. ಇಲ್ಲಿ ನೋಡಿ, ಹಾಯ್ ಮಾಡು. ಇವರು ನನ್ನ ಮಾವಂದು ವೈಫ್. ಇವರಿಗೆ ನಾಚಿಕೆ ಆಗ್ತಾ ಇದೆ ಆಕ್ಚುಲಿ ತೋರಿಸ್ಲಿಕ್ಕೆ, ಆದ್ರೆ ಮುಖ ತೋರಿಸ್ಲಿಕ್ಕೆ. ಇವರ ಹೆಸರು ಬೃಂದ ಅಂತ ಹೇಳಿ. ಲಾಸ್ಟ್ ಇದು ಮಾವ ಇದಾರಲ್ಲ, ಅವ್ರದ್ದು ವೈಫ್. ಅವರಿಗೆ ಒಂದು ಮಗ ಇದ್ದಾನೆ, ಅಲ್ಲಿ ಸ್ನಾನ ಮಾಡಿಗೆ ಕ್ಯೂ ನಿಂತಿದ್ದಾನೆ. ಸ್ನಾನ ಆಯ್ತಂತೆ. ನಮ್ಗೆ ಅತ್ತೆ ಆಗ್ಬೇಕು, ಮಾವಂದು ವೈಫು. ಇವರು ಕೂಡ ಇವತ್ತು ಎಲ್ಲಿ ಇದು ಊರು ಹಾಯ್ ಬಜೀರಿಗೆ ಬಂದಿದ್ದೀವಿ. ಇದು ಅತ್ತೆದ್ದು 2ನೇ ಮಗ. ಹಾಯ್ ಮಾಡು. ಏನ್ ಹೆಸರು? ಏನು ಹೇಳ್ಬೇಕು, ಹೆಸರು ಹೇಳು. ಹಾಯ್ ಮಾಡು. ಲವಿತ್ ಅಂತ ಹೇಳು. ಹೆಸರು ಎಂತ? ಲವಿತಾ. ಇದು ಇವ್ರದ್ದು 2ನೇ ಮಗ, ಇದು ಫಸ್ಟ್ ಮಗ. ಇವನು ಸ್ನಾನ. ಹಾಯ್ ಮಾಡು. ನನ್ನ ಅಕ್ಕ ಒಬ್ಬರೇ ಇರೋದು, ತಿಂಡಿ ತಿಂತಾ ಇದ್ದಾರೆ. ಒಳಗಡೆ ಕೆಲಸ ಮಾಡ್ತಿದ್ದಾರೆ, ಇವ್ರು ಮಾತ್ರ ಕುತ್ಕೊಂಡು ತಿಂಡಿ ತಿಂತಿದ್ದಾರೆ. ಯಾರು ಸ್ನಾನ ಮಾಡ್ಲಿಕ್ಕೆ ಉಂಟು ಇನ್ನು? ನಾನು ಸ್ನಾನ ಮಾಡಿ ಬಂದಿದ್ದೀನಿ ಬೆಳಿಗ್ಗೆನೆ. ಥ್ಯಾಂಕ್ ಯು. ಮಳೆ ಬರ್ತಾ ಉಂಟು. ಎಲ್ಲಿರೋದು ಬಿಸಿನೀರು? ಓ ಇಲ್ಲಿ ಶೃಂಗೇರಿ ಒಲೆ ಅಲ್ಲ. ಇವ್ರು ನೋಡಿ ಗೈಸ್, ನೆಂಟ್ರಿಗೆಲ್ಲ ಬಿಸಿನೀರು ಮಾಡ್ತಾ ಇದ್ದಾರೆ. ಅದು ಶೃಂಗೇರಿ ಒಲೆಯಲ್ಲಿ ಹಾಕ್ತಾ ಇದ್ದಾರೆ, ಕಾಯಿ ಸಿಪ್ಪೆ ಎಲ್ಲ. ಈಗ ಡೋರ್ ಕ್ಲೋಸ್ ಮಾಡಿದ್ರು. ನಮ್ಮ ಮಲೆನಾಡು ಭಾಗಗಳಲ್ಲಿ ಈ ತರ ಒಲೆ ಮಾಡ್ತಾರೆ. ಇದಕ್ಕೆ ಶೃಂಗೇರಿ ಒಲೆ ಅಂತ ಹೇಳ್ತಾರೆ. ಇಲ್ಲಿ ಸೌದೆ ಇಲ್ಲಿ ಇಟ್ಟು ಇಲ್ಲೊಂದು ಒಲೆ ಇರುತ್ತೆ, ಇಲ್ಲೊಂದು ಚಿಕ್ಕದೊಂದು ಒಲೆ ಇರುತ್ತೆ. ಆ ಕಡೆಯಿಂದ ಮಳೆಗಾಲದಲ್ಲಿ ಅಥವಾ ಯಾವುದೇ ಮಳೆಗಾಲದಲ್ಲಿ ಅಂತಲ್ಲ, ನಮ್ಮ ಮಲೆನಾಡು ಭಾಗಗಳಲ್ಲಿ ಯಾವಾಗಲೂ ಬಿಸಿನೀರು ಸ್ನಾನ ಮಾಡ್ತಾರೆ. ಅದಕ್ಕೋಸ್ಕರ ಹೊರಗಡೆ ಒಂದು ಅಂಡೆ ಇರುತ್ತೆ. ಅದರಿಂದ ಕಲೆಕ್ಷನ್ಗೋಸ್ಕರ ಒಳಗಡೆ ಎಲ್ಲ ಬರುತ್ತೆ ಬಿಸಿನೀರು. ಇಲ್ಲಿ ಬೆಂಕಿ ಹಾಕಿದಾಗ ಅಲ್ಲಿ ಅಕಸ್ಮಾತ್ ಇಲ್ಲಿ ಅಡಿಗೆ ಮಾಡದೇ ಇದ್ರೆ ಔಟ್ ಸೈಡ್ ಒಲೆ ಇದೆ, ಅದರಲ್ಲಿ ಬಿಸಿ ಮಾಡ್ಕೋಬಹುದು. ನೋಡಿ, ಇದು ಜಾಸ್ತಿ ಖರ್ಚು ಬರಬಹುದು. ಅದ ಕೆಲವರಿಗೆ ಆಗೋದಿಲ್ಲ. 20,000 ಆಗಿದೆ. 20,000 ಆಗಿದೆ. ಇವಾಗ ಅಂದಾಜು ಒಂದು 40-50 ಆಗ್ಬಹುದು. ನಾವು ಮಾಡಿಸಿದ್ದು 20 ವರ್ಷ ಆಯ್ತು ಮಾಡಿಸಿ, ತುಂಬಾ ಎದ್ದು ಹೋಗಿದೆ. ಯೋಗೇಶನ್ ಇಲ್ಲದ ಇದ್ರಲ್ಲಿ ಏನೇನ್ ಮಾಡ್ಬೋದು? ಜಾಬ್ಸ್ ಇದಕ್ಕೆ ಉಪ್ಪು ಪಪ್ಪ ಎಲ್ಲ ಹಾಕಿ ಮಾಡು. ನಿಲ್ಲಿ, ಇದ್ರಲ್ಲಿ ಏನೇನ್ ಮಾಡ್ಬೋದು? ಆ ಒಲೆಯಲ್ಲಿ, ಶೃಂಗೇರಿ ಒಲೆಯಲ್ಲಿ ಎಲ್ಲ ಮಾಡ್ಬೋದಾ? ಮತ್ತೆ ನಿಮ್ದು ಗ್ಯಾಸ್ ಎಲ್ಲ ಎಲ್ಲಿ ಇಟ್ಟಿದ್ದೀರಾ? ಗ್ಯಾಸ್ ಆ ಕಡೆ ಇದೆ, ಹೊರಗಡೆಯಿಂದ ಇಡುದಾ? ಇದೆ. ಓಕೆ. ಅಂದ್ರೆ ಇಲ್ಲಿ ಗ್ಯಾಸ್ ಎಲ್ಲ ಇಡಬಾರ್ದಲ್ಲ, ಹಾಗಾಗಿ ಅಲ್ಲ. ಅದು ಸಪರೇಟ್ ಇದೆ. ಏನ್ ಹಾಕಲ್ಲ ಇದಕ್ಕೆ? ಉಪ್ಪೇ ಹಾಕಿಲ್ಲ ನಾನು, ಉಪ್ಪು ನೋಡ್ಕೊಂಡು ಹಾಕು. ಯಾವುದು ಸ್ವಲ್ಪ ಅದು ಅವರಿಗೆ ಈ ಎಣ್ಣೆಲಿ ಇಸ್ಕೊಳ್ಳೋ ಇವಳು ಇಟ್ಕೊಳ್ಳೋದೇ ಬಂದಕ್ಕೆ ನನ್ನ ಇರ್ತಾರೆ. ಅಯ್ಯಯ್ಯೋ ಬಿಟ್ಟು
ಜಾಸ್ತಿ ಕೊಡ್ಪನೆ ಬೀಳಿಸಿದಲ್ಲ ಕೊಡಿ ನನ್ ಕೊಡಿ ಏನ ಎಂತ ಬಿಸಿ ಆಗೋದು ಗಿಲಿ ಗಿಲಿ ಆಗೈತಲ್ಲ. ನಾನು ಅದಕ್ಕೆ ಕಾಯಿ ದೇವ್ರೆ ಪೂಜೆ ಮಾಡ ಯಾವಾಗ ಮಾಡ್ತೆ ಮಾಡು. ಹಿಂದೆ ಕೈ ಇಟ್ಟು ಮಾಡಬಾರ್ದು ದೇವರಿಗೆ ಹಾಗೆ. ನಿಮಗೆ ಅನ್ನಿಸ್ಬೋದು ಚಿಕ್ಕ ಚಿಕ್ಕಿಗೆ ಏನು ಕುಂಕುಮ ಇಡ್ತಿದ್ದಾರೆ, ತಾಳಿಗೆ ಕೂಡ ಕುಂಕುಮ ಇಡ್ತಿದ್ದಾರೆ ಅಂತ. ಆ್ಯಕ್ಚುಲಿ ಅವರು ಮ್ಯಾರೇಜ್ ಆಗಿರುವ ಸ್ಟಾರ್ಟಿಂಗ್ ಡೇಯಿಂದ ಕೂಡ ಕುಂಕುಮವನ್ನು ತಾಳಿಗೆ ಮತ್ತು ಅವರಿಗೆ ಇಡುವುದು ಅವರು ಮುಂಚೆಯಿಂದ ಮಾಡಿಕೊಂಡು ಬಂದ ಪದ್ಧತಿಯಾಗಿದೆ. ಊಟ ಬೇಕಾ ಊಟ ಬೇಕಾ ಊಟ ಬೇಕಾ ಹಿಂದೆಂದ ಹೋಗ್ತಿದ್ಯಲ್ಲ ನಾನೇನು ಊಟ ಇಟ್ಟಿದ್ದೀರಲ್ಲ, ಇದು ಏನು ರೀಸನ್ಗೆ ಬಳಸಿದ್ದೀರಾ? ಇದು ಅಪ್ಪ ಅಮ್ಮ ಅಜ್ಜಿ ಅಜ್ಜನಿಗೆ ಅವರಿಗೆ ಅಂದ್ರೆ ನೀವು ತಿನ್ಲಿಕ್ಕಿಂತ ಮುಂಚೆ ಅವರಿಗೆ ಬಳಸ್ಬೇಕಲ್ಲ, ಆಮೇಲೆ ನೀವು ಊಟ ಮಾಡುದಾ? ಓಕೆ ಓಕೆ ಓಕೆ. ಏನ್ ಗೊತ್ತಾ, ನೆಂಟ್ರು ಬಂದಾಗ ಒಂದು ಪದ್ಧತಿ ಇರುತ್ತೆ. ನಾವು ನಾನ್ ವೆಜ್ ಎಲ್ಲ ಮಾಡ್ತೀವಲ್ಲ, ಅವಾಗ ಹಿರಿಯರಿಗೆ ಅಂತ ಒಂದು ಆಸೆ ಇರುತ್ತೆ. ಅದಕ್ಕೋಸ್ಕರ ಅವ್ರ ನೆನಪಿಗೋಸ್ಕರ ಇದು ಬಳಸ್ತಿರೋದು. ಇಲ್ಲಿ ಗಮ್ಮತ್ ಮಾಡಿ ಹೇಳಿ ಆಯ್ತಾ? ಗಮ್ಮತ್ ಮಾಡಿದ್ರೆ ಹಿರಿಯರಿಗೆ ಒಂದು ಬಳಸುವ ಕ್ರಮ ಅಂತ ಉಂಟು, ಆ ಕ್ರಮ ಮಾಡಿದ್ದು ಇದು. ನಮ್ದು ಅದು ಇದು ಸೌಟ್ ಅದು. ಪೊಲೀಸ್ ನಾನು ನಿನ್ಗೇನು ಮಾಡಲ್ಲ, ಹತ್ರ ಬಂದ್ರೆ ಏನ್ ಮಾಡ್ತೀಯಾ? ಕಚ್ಚುತ್ತೀಯ ನೀ ನನಗೆ? ನೋಡಕ್ ನೋಡು ಜೂಲಿ, ಕಚ್ಚಬೇಡನ, ನನಗೆ ಹೆದರಿಕೆ ಆಗ್ತದೆ. ಜೂಲಿ ಬಾ ಇಲ್ಲಿ, ಬಾರಿ ಜೂಲಿ. ಜೂಲಿ ಏನಾ ನೀನ್ ನೋಡೋದು? ನೀನ್ ನೋಡೋದು ನನಗೆ ಹೆದರಿಕೆ ಆಗ್ತದೆ. ಏಯ್ ಜೂಲಿ, ಆಗಿಲ್ಲ ಆಗಿಲ್ಲ, ನಾನು ಹೇಳ್ತೀನಿ ಆಮೇಲೆ ಮಾಡಿ. ಆಯ್ತಾಯ್ತು, ನಾನು ಜಸ್ಟ್ ಈಗ ಇಟ್ಕೊಂತೀನಿ. ಚಾಕ್ಲೇಟ್ ಹಾಕ್ತಾರೆ.